ಆತ್ಮೀಯರೇ, ಇವತ್ತು ಒಳ ಮೀಸಲಾತಿ ವಿರೋಧಿ ಹೋರಾಟ ಸಮಿತಿಯ ಹೋರಾಟದ ನೇತೃತ್ವದಲ್ಲಿ ಹಾಗೆ ಉಪಮಹಾಪೌರರಾಗಿರುವಂತ ರಾಜು ಎಲ್ ಜಾಧವ್ ಅವರ ನೇತೃತ್ವದಲ್ಲಿ ಹಾಗೆ ಡಾಕ್ಟರ್ ಅರವಿಂದ ಲಮಾಣಿ ಅವರ ನೇತೃತ್ವದಲ್ಲಿ ಹಾಗೆ ಇನ್ನು ಉಳಿದ ಹಲವಾರು ನಾಯಕರುಗಳ ನೇತೃತ್ವದಲ್ಲಿ ಇವತ್ತು ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಸ್ವಲ್ಪ ಆಟ ಮಂತವ್ರಿ ನಮಗೆ ಅನ್ಯಾಯ ಮಾಡಿದಂತ ಈ ಭ್ರಷ್ಟ ಸರ್ಕಾರ, ಈ ಭ್ರಷ್ಟ ಸಿದ್ದರಾಮಯ್ಯಗೆ ಇವತ್ತು ಸರ್ಕಾರದ ವಿರುದ್ಧವಾಗಿ ಏನು ಒಳ ಮೀಸಲಾತಿಯಲ್ಲಿ ಬಂಜಾರ, ಬೋವಿ, ಕೊರಚ, ಕೋರಮ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯದ ವಿರುದ್ಧವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಬಂದು ಇಲ್ಲಿ ಮನವಿಯನ್ನು ಸಲ್ಲಿಸುವ ಮುಖಾಂತರ ನಮ್ಮ ಆಕ್ರೋಶವನ್ನು ಹೊರಹಾಕಿದ್ದೀವಿ. ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಈ ಬರುವ ದಿವಸಗಳಲ್ಲಿ ನಮ್ಮ ಸಮುದಾಯಗಳಿಗೆ ಏನು ಅನ್ಯಾಯ ಆಗಿದೆ ಇದನ್ನು ಸರಿಪಡದೇ ಹೋದರೆ ಮುಂಬರುವಂಥ ದಿವಸಗಳಲ್ಲಿ
ಕಾಂಗ್ರೆಸ್ ಹಟಾವ್ ತಾಂಡಾ ಬಚಾವ್ ಅನ್ನುವಂಥ ಆಂದೋಲನ ಪ್ರಾರಂಭ ಆಗ್ತಾವೆ. ಮತ್ತು ಮುಂದಿನ ಚುನಾವಣೆಯಲ್ಲಿ ಇವತ್ತೇನು ನಮ್ಮ ತಾಂಡಾಗಳ ಒಂದು ಹೋಟದಿಂದ ಸರ್ಕಾರನೇ ಒಪ್ಕೊಂಡಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರನೂ ಒಪ್ಕೊಂಡಿದೆ, ಹಿಂದಿನ ಬಿಜೆಪಿ ಸರ್ಕಾರನೂ ಒಪ್ಕೊಂಡಿದೆ. ಇವತ್ತು ನಾವು ಬೀಳಬೇಕಾದ್ರ ಕಾರಣ ಬಂಜಾರ ಭೋವಿ ಕೊರ್ಚಾ ಕೊರ್ಮಾ ಅಂತೇಳಿ ಬಿಜೆಪಿದವರಿಗೂ ಅರಿವಾಗಿದೆ. ಈ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಅನ್ಯಾಯ ಮಾಡಿದೆ, ಒಂದು ವೇಳೆ ಈ ಅನ್ಯಾಯನ ಸರಿಪಡದೆ ಹೋದ್ರ ಮುಂದೆ ಬರುವಂತ ದಿವಸಗಳಲ್ಲಿ ಕಾಂಗ್ರೆಸ್ಸಿಗೂ ಸಹ ಇದೇ ಅನುಭವ ಅವರು ಪಡಿಬೇಕಾಗ್ತದ. ಪ್ರತಿ ತಾಂಡಾದಲ್ಲಿ ನಾವು ಈ ಒಂದು ಕಾಂಗ್ರೆಸ್ ಹಟಾವ್ ತಾಂಡಾ ಬಚಾವ್ ಅಂತ ಒಂದು ಕರೆ ಕೊಡುವ ಮುಖಾಂತರ ಈಗ ನಾವೆಲ್ಲ ಕಡೆನೂ ಪ್ರವಾಸ ಮಾಡ್ತೀವಿ. ಪ್ರವಾಸ ಮಾಡಿ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೋಗಕ್ಕೆ ಏನ್ ಬೇಕು, ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೇ ಕರೆ ಆದ್ರ ಇವ್ರಿಗೆ ಮುಂದಿನ ದಿವಸ ಇವ್ರಿಗೆ ಉಳ್ಗಾಲಿಲ್ಲ ಅಂತೇಳಿ ನಾನು ಹೇಳ ಬಯಸ್ತೀನಿ. ಇವತ್ತು ನಾವು ಎಲ್ಲ ನಮ್ಮ ಸಮುದಾಯಗಳು ಯಾವ್ದು ಇವತ್ತು ಕೊರ್ಚ ಆಗಿರ್ಬೋದು, ಕೊರ್ಮ ಆಗಿರ್ಬೋದು, ಇವತ್ತೇನು ನಮ್ಮಲ್ಲಿ ಅವರ ಒಂದು ಹಂದಿ ಸಾಗಾಣಿಕೆ ಮಾಡ್ತಾರೆ. ಕೊರಿ ಸಮಾಜದವರು ಹಂದಿ ಸಾಗಾಣಿಕೆ ಮಾಡೋದಾಯ್ತು. ಅದನ್ನ ಬಿಟ್ಟು ಏನ್ ನಾವು ಕಸಬಾರಿಗೆ ಮಾಡುವಂಥದ್ದು, ಬುಟ್ಟಿ ಮಾಡುವಂಥದ್ದು, ನಮ್ಮ ಏನು ಕಸಬುಗಳಿದಾವೆ ಆ ಕಸಬುಗಳನ್ನ ನಾವು ನಮ್ಮ ಸಮುದಾಯಗಳು ಇನ್ನೂ ಹಿಂದೆ ಇದಾವೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ನಾವು ಇನ್ನೂ ಮುಂದೆ ಬಂದಿಲ್ಲ, ನಾವು ಇನ್ನೂ ಬಹಳಷ್ಟು ಹಿಂದದೀವಿ ಅನ್ನೋಂಥ ಆಕ್ರೋಶವನ್ನ ವ್ಯಕ್ತಪಡಿಸಿದೀವಿ. ಸರ್, ಮುಖ್ಯಮಂತ್ರಿ ಸ್ವತಃವಾಗಿ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ಗೆ ಅಲ್ಲಿನ ಹೊರಗೆ ಹೋಗಿ ನೀವು ಭೇಟಿಯಾಗಿ ಅವ್ರ ನಿಮ್ಮ ಸಮಸ್ಯೆ ಏನಾದ್ರು ಹೇಳಬೇಕಾಗಿತ್ತು. ಅಲ್ಲಿ ಏನು ಹೋಗ್ತೀರಿ, ಬೆಂಗಳೂರಿಗೆ ಹೋಗಿ CM ಅವರ ಹತ್ರ ಏನೋ ಒಂದು ನಮ್ಮ ಆಯೋಗ ಹೋಗಿತ್ತು, ಬಂಜಾರ ಆಯೋಗ ಹೋದಾಗ ಅಲ್ಲಿ ಅವರ ಸರ್ಕಾರದ ಒಬ್ಬ MLA ರುದ್ರಪಾಲಮಣಿ ಅಂತ ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತಿನ ಉಪಸಭಾಪತಿ ಇದ್ದಾರೆ. ಅವ್ರ ಜೊತೆ ಹೋದಾಗ ನಮ್ಮ ಆಯೋಗವರಿಗೆ ಅವರು ಒಳಗೆ ಬರಕ್ ಕೊಟ್ಟಿಲ್ಲ. ಅಂದ್ರೆ ನಮ್ಮ ಸರ್ಕಾರ ಮೇಲೆ ಅವ್ರಿಗೆ ಕಾಳಜಿ ಇತ್ತಂದ್ರ ನಮ್ಮ ಸರ್ಕಾರಕ್ಕೆ ಒಬ್ಬರಿಗೆ ಯಾರಿಗಾದ್ರೂ ಕ್ಯಾಬಿನೆಟ್ ಅಲ್ಲಿ ಅವ್ರು ಮಿನಿಸ್ಟರ್ ಮಾಡ್ತಿದ್ರು. ನಮ್ಮ ಸಂವಿಧಾನದಿಂದ ಹೆಂಗೂ ಹೋಟ್ ತಗೊಂಡಿವಿ, ಅವರು ಇಬ್ರು ಮಾತು ಕೇಳ್ಕೊಂಡು ಇವತ್ತು ಅವರ ಕುರ್ಚಿ ಉಳಿಸ್ಕೊಳಕ್ ಹೇಳಿ ಇವತ್ತೆಲ್ಲ ನಮ್ಗೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಪ್ರಕಾಶ್ ರಾಠೋಡ್ ಅವರು ಬರ್ಬೇಕು. ಪ್ರಕಾಶ್ ರಾಠೋಡ್ ಅವರು ಇಲ್ಲ, ಹಂಗೇನಿಲ್ಲ. ಅವರು ಬೇರೆ ಕೆಲಸದ ನಿಮಿತ್ತ ನನಗೆ ಬರಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಮಾತಾಡಿದೀವಿ ನಾವು ನಮ್ಮ ಪಕ್ಷದ ನಮ್ಮ ಬಂಜಾರ ಸಮಾಜದ ಎಲ್ಲಾ ಮುಖಂಡರಿಗೂ ನಾವು ಮಾತಾಡಿದೀವಿ. ಕೆಲವೊಬ್ರು ಬಂದಿದ್ದಾರೆ, ಕೆಲವೊಬ್ರು ಬಂದಿಲ್ಲ. ಸೊ ಬಂದಿಲ್ಲಾರದವರಿಗೆ ಅದು ಸಮಾಜ ನೋಡ್ತಿರ್ತದ. ಸಮಾಜಕ್ಕೆ ಅನ್ಯಾಯ ಆದಾಗ ಯಾರ್ಯಾರು ಸಮಾಜದ ಬಗ್ಗೆ ಹೋರಾಟ ಮಾಡಿದ್ದಾರೆ ಅದು ಜನರಿಗೆ ಗೊತ್ತಿರ್ತದ. ಅವರು ನಮಗೆ ಒಂದು ಸಪೋರ್ಟ್ ಅಂತೂ ಮಾಡಿದ್ದಾರೆ, ಮರವಲ್ ಸಪೋರ್ಟ್ ಮಾಡಿದ್ದಾರೆ. ನಾವು ಮಾಡಿ ನಿಮ್ಮ ಜೊತೆ ನಾವು ಇದೀವಿ ಅಂತ ಹೇಳಿದ್ದಾರೆ ಪ್ರಕಾಶ್ ರಾಠೋಡ್ ಅವರು. ನೋಡೋಣ, ನಮ್ಮ ಹೋರಾಟ ಇವತ್ತು ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 10ನೇ ತಾರೀಕು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಮತ್ತೆ ಇಡೀ ರಾಜ್ಯದ ಈ ಬಂಜಾರ ಭೋವಿ ಕೊರ್ಚ ಕೊರ್ಮ ಸಮುದಾಯದ ಇಡೀ ರಾಜ್ಯದ ಒಂದು ಬೃಹತ್ ಪ್ರತಿಭಟನೆ ಇದೆ. ಆ ಪ್ರತಿಭಟನೆಯಲ್ಲಿ ನಿಮ್ಮ ಮುಖಾಂತರ ನಮ್ಮ ಎಲ್ಲಾ ಸಮುದಾಯಗಳಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ, ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು. 10ನೇ ತಾರೀಕು ಸೆಪ್ಟೆಂಬರ್ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಒಂದ್ ವೇಳೆ ಸರ್ಕಾರ ನಮ್ಮ ಏನು ಮನವಿಗಳು, ನಮ್ಮ ಹೋರಾಟಕ್ಕೆ ಬೆಂಬಲ ಏನು ನಾವು ನ್ಯಾಯ ಕೊಡದೇ ಇದ್ರ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿವಸಗಳಲ್ಲಿ ಬೇರೆ ರೀತಿಯ ಒಂದು ಹೋರಾಟನ ಹಮ್ಮಿಕೊಳ್ತೀವಿ. ಮಹೇಂದ್ರ ಕುಮಾರ್ ನಾಯ್ಕ್, ವಿಜಯಪುರ. ಇವತ್ತಿನ ಯಾವ ಬಿಜಾಪುರ ಜಿಲ್ಲೆಯ ಬಂಜಾರ, ಕೊರ್ಮ ಮತ್ತು ಭೋವಿ ಸಮಾಜ ವತಿಯಿಂದ ನಮಗಾಗಿರುವಂತ ಅನ್ಯಾಯದ ವಿರುದ್ಧ ಬೃಹತ್ ಆದಂತ ಈ ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ತಿಳಿಸುವುದೇನಂದ್ರ, ಈ ಅನ್ಯಾಯವಾಗಿರುವಂತದ್ದನ್ನು ನ್ಯಾಯಯುತವಾಗಿ ನಮ್ಮೆಲ್ಲರಿಗೆ ನ್ಯಾಯ ಕೊಡುವಂತ ಕೆಲಸ ಈಗಿನ ಸರ್ಕಾರ ಮಾಡಬೇಕು. ಏನು ಒಳ ಮೀಸಲಾತಿ ಅಂತ ತಂದು ನಮ್ಮೆಲ್ಲರಿಗೆ ಅನ್ಯಾಯ ಮಾಡಿದೆ. ಹಿಂದಿನ ಸರ್ಕಾರ ಯಾವ ಬಿಜೆಪಿ ಸರ್ಕಾರ ಇತ್ತು, ಅವ್ರು 4.5% ಭೋವಿ, ಕೊರ್ವ, ಕೊಂಚ ಮತ್ತು ಬಂಜಾರ ಸಮಾಜಕ್ಕೆ ಕೊಟ್ಟಿದ್ರು 4 ಮಂದಿಗೆ. ಆನಂತರ 1% ಈ ತರ ಅಲೆಮಾರಿ ಜನಾಂಗಕ್ಕೆ ಕೊಟ್ಟಿತ್ತು. ಎಡ ಮತ್ತು ಬಲಕ್ಕೆ 5.5 ಮತ್ತು 6 ಅಂತ ಹೇಳಿ 17% ಇದು ನಮ್ಮ SC ಕಾಸ್ಟ್ ನಲ್ಲಿ ಬರುವಂತದ್ದು. ಆದ್ರೆ ಅವಾಗ ಏನು ಬಿಜೆಪಿ ಸರ್ಕಾರವಿತ್ತು, ನಾವೆಲ್ಲರೂ ಹೋರಾಟ ಮಾಡಿದೆವು, ಇದು ನಮ್ಗೆಲ್ಲ ಅನ್ಯಾಯ ಆಗಿದೆ ಅಂತ. ಆದ್ರೆ ಇದೇ ವಿಚಾರವನ್ನು ಇಟ್ಟುಕೊಂಡು ಆಗಿನ ಸರ್ಕಾರದ ವಿರುದ್ಧ ಎಲ್ಲರೂ ನಾವು ಧ್ವನಿ ಎತ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ತಿದ್ವಿ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಗೆ ಬೆನ್ನಿಗೆ ಚೂರಿಯನ್ನ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಆಗಿನ ಸರ್ಕಾರಕ್ಕೆ ನಾವೆಲ್ಲರೂ ತಾಂಡಾಕ್ ಹೋಗಿ ತಾಂಡಾ ಬಚಾವೋ ಬಿಜೆಪಿ ಹಟಾವ್ ಅಂತ ನಾವು ಸ್ಲೋಗನ್ ಹಚ್ಚಿ ಆ ಬಿಜೆಪಿಯನ್ನ ನೆಲಸಮ ಮಾಡಿದ್ವಿ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಎಲ್ಲಾ ಸಮಾಜದ ಏನು ಅನ್ಯಾಯ ಆಗಿದೆ ನಮಗೆ, ಆ ಅನ್ಯಾಯದ ವಿರುದ್ಧ ನಾವು ದೊಡ್ಡ ಹೋರಾಟದ ಮೂಲಕ ನಿಮಗೂ ಬೆಂಕಿ ಹಚ್ಚುವಂತ ಕೆಲಸ ಆಗ್ತದ. ಯಾವತ್ತು ಈ ಬೆಂಕಿ ಹಚ್ಚುವಂತ ಕೆಲಸ ಸರ್ಕಾರ ಮಾಡಬಾರ್ದು. ಎಲ್ಲಾ ಜಾತಿಗಳು 101 ಜಾತಿಗಳು ಪರಿಶಿಷ್ಟ ಜಾತಿ ಏನಿದೆ ಅಲ್ಲ, ಎಲ್ಲರಿಗೆ ಸಮನಾದ ಕಾನೂನನ್ನ ರಚಿಸಿರುವಂತ ಅಂಬೇಡ್ಕರ್ ಅವರ ಆಶೆಗೆ ನೀವೆಲ್ಲ ನೀರು ಎರಚುವಂತ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಈ ಬಂಜಾರ ಸಮಾಜ, ಕೋರ್ವ, ಕೊಂಚ ಮತ್ತು
ಈ ಬಹುವಿ ಸಮಾಜಕ್ಕೆ ಅನ್ಯಾಯ ಆಗಿರೋದನ್ನ ಇಡೀ ನಮ್ಮ ಬಿಜಾಪುರ ಅಲ್ಲ ಇಡೀ ಕರ್ನಾಟಕದಾದ್ಯಂತ ದೊಡ್ಡ ಹೋರಾಟದ ಮೂಲಕ ನಾವೆಲ್ಲರೂ ನಮ್ಮ ಅನ್ಯಾಯದ ವಿರುದ್ಧ ನ್ಯಾಯ ದೊರಕಿಸಿಕೊಡುವಂತ ಕೆಲಸಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಈ ಅನ್ಯಾಯ ಮಾಡಿದೆ, ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಂಡಗಳಲ್ಲಿ ನಮ್ಮ ಊರು ಕೇರಿಗಳಲ್ಲಿ ಯಾವುದೇ ಏನಾದ್ರೂ ಚುನಾವಣೆ ಬರಲಿ, ನಮಗೆ ಅನ್ಯಾಯ ಆಗಿದೆ ಅಂತವ್ರನ್ನ ನಾವು ಅವರಿಗೆ ವಿರುದ್ಧ ಮಾಡುವಂತ ಕೆಲಸಕ್ಕೆ ನಾವೆಲ್ಲರೂ ಅಣಿಯಾಗಿದ್ದೀವಿ. ಇವತ್ತು ಬೃಹತ್ವಾದಂತ ಈ ಪ್ರತಿಭಟನೆ ಮೂಲಕ ನಾವೆಲ್ಲರೂ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ನಮಗೆ ಅನ್ಯಾಯ ಆಗಿರುವುದನ್ನ ನ್ಯಾಯ ದೊರಕಿಸುವಂತ ಕೆಲಸ ಆಗಬೇಕು. ಮುಂದೆ ಬರುವಂತ 10ನೇ ತಾರೀಕು ನಾಳೆ ಸೆಪ್ಟೆಂಬರ್ 10 ಫ್ರೀಡಂ ಪಾರ್ಕ್ನಲ್ಲಿ ಇಡೀ ಕರ್ನಾಟಕದ ಎಲ್ಲಾ ಸಮುದಾಯ ಅಂದ್ರೆ 63 ಸಮುದಾಯ ಕೂಡಿಕೊಂಡು ನಾವು ಬೃಹತ್ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಈ ಮನವಿಗೆ ತಾವು ಸ್ಪಂದಿಸಬೇಕು, ಸ್ಪಂದಿಸಿ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ. ನಾವು ನಮ್ಮ ಸಮಾಜ ಏನಿದೆ ಅಲ್ಲ, ನಾವು ಯಾವತ್ತು ಎಲ್ಲರ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಎಲ್ಲರೂ ಹೋಗಿ ಸ್ಟ್ರೈಕ್ ಮಾಡಿ ಅವರನ್ನ ತೊಂದರೆ ಕೊಡುವಂತದ್ದು ಅಲ್ಲ. ಸಾರ್ವಜನಿಕರು ನಾವು ತೊಂದರೆ ಕೊಡೋರಲ್ಲ. ನಾವು ಎಲ್ಲರಿಗೆ ಲೇಸನ ಬಯಸುವಂತ ಸಮಾಜ ನಮ್ದು. ಅದಕ್ಕೆ ಇಲ್ಲೇ ಶಾಂತಿಯುತವಾಗಿ ಇಲ್ಲೇ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಬಿಜಾಪುರ ಬಂದಿದ್ದಾರೆ, ನಾವು ಅಲ್ಲೇ ಹೋಗಿ ಶಾಂತಿಯುತವಾಗಿ ಅವರಿಗೆ ಮನವಿ ಸಲ್ಲಿಸಬಹುದಾಗಿತ್ತು. ಅದೆಲ್ಲ ಅವೆಲ್ಲವನ್ನ ಮಾಡ್ಬೇಕಾದ್ರೆ ಎಲ್ಲಾ ತಾಂಡಗಳಿಗೆ ಎಲ್ಲಾ ತಾಲೂಕುಗಳಿಗೆ ನಾವು ಈಗಾಗಲೇ ಕರೆಯನ್ನು ಕೊಟ್ಟಿದ್ದೀವಿ ಇಲ್ಲಿ ಬರಲಿಕ್ಕೆ. ಮತ್ತು ಸ್ವಲ್ಪ ದಿನ ಹೋದ್ರೆ ನಮಗೆ ಇದು ಆಗಲ್ಲ. ಅದಕ್ಕೆ ನಾವು ಬಿಜಾಪುರ ಕೇಂದ್ರವನ್ನಾಗಿಕೊಂಡು ಇಲ್ಲೇ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮುಂದೆ ನಾಳೆ 10ನೇ ತಾರೀಕು ಸೆಪ್ಟೆಂಬರ್ 10ರಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಆದಂತ ಎಲ್ಲಾ ಕರ್ನಾಟಕದ ಎಲ್ಲಾ ಜನರು ಕೂಡ್ಕೊಂಡು ಅಲ್ಲಿ ನಾವು ಮಾಡ್ತಾ ಇದ್ದೀವಿ, ಎಲ್ಲಾ ರಾಜ್ಯದಂತ. ಅದಕ್ಕೆ ಅಲ್ಲಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಏನಿಲ್ಲ, ನಮ್ಮ ಬೇಡಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿರ್ತಾರಲ್ಲ, ಅವರ ಆಶಯದಂತೆ ಎಲ್ಲರೂ ಸ್ಪೃಶ್ಯರು ಅಂತ ಹೇಳ್ತಾ ಇದ್ದಾರೆ. ನಾವು ಅಸ್ಪೃಶ್ಯರದಿವಿ. ಇನ್ನು ತಾಂಡಗಳು ನೋಡಿ, ತಾಂಡಗಳ ನೀರಿನ ಕೊರತೆ ಇದೆ, ರಸ್ತೆಗಳ ಕೊರತೆ ಇದೆ. ಎಲ್ಲಾ ಜನಾಂಗ ನಾಳೆ ದೀಪಾವಳಿ ಆದ್ರೆ ಎಲ್ಲರೂ ಹೊಲಸಿ ಹೋಗ್ತಾರೆ, ದುಡಿಲಿಕ್ಕೆ ಹೋಗ್ತಾರೆ. ದುಡಿದು 6 ತಿಂಗಳು ಅಲ್ಲಿ 6 ತಿಂಗಳು ಇರುವಂತ ಜನಾಂಗ ಎಲ್ಲಿ ಸ್ಪೃಶ್ಯರಾಗ್ತಾ ಇದ್ದಾರೆ. ಶಿಕ್ಷಣ ಕೊರತೆ ಇದೆ, ನಮ್ಗೆ ಎಲ್ಲಾ ತೊಂದರೆಗಳಿದಾವೆ. ಅದಕ್ಕೆ ನಮ್ಗೆ ಅನ್ಯಾಯವಾಗಿರುವಂತದ್ದು ಬಾಬಾ ಸಾಹೇಬರ ಅಂಬೇಡ್ಕರ್ ಏನು ಸಂವಿಧಾನ ಬರ್ತಾರಲ್ಲ, ಅದೇ ರೀತಿಯಾಗಿ 101 ಜಾತಿಗಳು ಒಂದೇ ಇರಬೇಕು, ಸಮನಾತ ಒಂದು ಕಾನೂನು ಇರಬೇಕೆಂಬ ನಮ್ದು ಆಸೆ. ಅಲ್ಲಿ ನಾವು ಅಲ್ಲಿ ಸಿಎಂ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ವಿ. ನಮ್ಮ ರಾಜಕೀಯ ಧೋರಣೆ ಇರ್ಬೋದು, ನಮ್ಮ ಮುಖಂಡರು ಇರ್ಬೋದು, ನಮ್ಮೆಲ್ಲ ಸಂಘ ಸಂಸ್ಥೆಗಳು ಇರ್ಬೋದು, ಅವರನ್ನು ಮನವಿ ಮಾಡ್ತಾ ಬರ್ದಿದ್ವಿ. ಸರ್ಕಾರ ಕೇಳಂಗಿಲ್ಲ. ಅವ್ರು ಹೆಂಗಿದಾರ ಅಂದ್ರ ನಿಮ್ಗೆಲ್ಲ ಗೊತ್ತಿದ್ದು. ಆ ಸರ್ಕಾರಕ್ಕೆ ನಾವು ಇನ್ನು ಮುಂದೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ. ಹಿಂದಿನ ಸರ್ಕಾರಕ್ಕೆ ಮುಟ್ಟಿಸಿದ್ದೀವಿ, ಈಗಿನ ಸರ್ಕಾರಕ್ಕೆ ಮುಟ್ಟಿಸ್ತೀವಿ. ನಮ್ದು ಯಾವಾಗ ಬರ್ತದ ಅವಾಗ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ಇದು ಸ್ಟ್ಯಾಂಡ್ ಅಣ್ಣ. ಬರ್ರಿ ಎಲ್ಲರೂ ಶಾಂತಿ